ಓಂ ಶಾಂತಿ. ತಂದೆಯ ಸಮಾನ ದಯಾಹೃದಯಿಯಾಗಿ ದಯಾಹೃದಯಿ ಮಕ್ಕಳೇ ಎಲ್ಲರನ್ನು ದುಃಖದಿಂದ ಬಿಡಿಸಿ ಪತಿತರಿಂದ ಪಾವನ ಮಾಡುವ ಸೇವೆ ಮಾಡುತ್ತಾರೆ. ಶಾಂತಿ ಹಾಗೂ ಸುಖ ಸಿಗಬೇಕೆಂಬುದೇ ಇಡೀ ಪ್ರಪಂಚದ ಬೇಡಿಕೆಯಾಗಿದೆ. ಅದನ್ನು ತಂದೆಯ ವಿನಃ ಬೇರೆ ಯಾರೂ ಪೂರ್ಣ ಮಾಡಲು ಸಾಧ್ಯವಿಲ್ಲ. ಸರ್ವ ಮಕ್ಕಳ ಕೂಗನ್ನು ಕೇಳಿ ತಂದೆಯು ಬರುತ್ತಾರೆ. ತಂದೆಯು ಬೇಹದ್ದಿನವರಾಗಿರುವುದರಿಂದ ಅವರಿಗೆ ನನ್ನ ಮಕ್ಕಳೆಲ್ಲರೂ ಹೇಗೆ ದುಃಖಿಗಳೆಂದು ಸುಖವಾಗುವುದೆಂಬ ಚಿಂತೆ ಇದೆ. ಆತ್ಮನಲ್ಲಿಯೇ ಎಷ್ಟೊಂದು ಪ್ರೀತಿ ಇರುತ್ತದೆ. ನೀವು ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಬಹಳ ಪ್ರೀತಿ ಇರಬೇಕಾಗಿದೆ. ತಂದೆಯು ಬಂದು ಕಲಿಸಿಕೊಡುತ್ತಾರೆ ಎಂದು ತಿಳಿದುಕೊಳ್ಳುವವರಾಗಿದ್ದಾರೆಯೋ ಅವರು ಇದು ಪಾಠಶಾಲೆ ಅಥವಾ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಬೇಹದ್ದಿನ ತಂದೆಯನ್ನು ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲ ಆತ್ಮರು ನೆನಪು ಮಾಡುತ್ತಾರೆ. ಹಳೆಯ ಅಥವಾ ಹೊಸ ಪ್ರಪಂಚವೆಲ್ಲವೂ ತಂದೆಯದೇ ಆಗಿದೆ. ಇದು ಆಟವಾಗಿದೆ. ಈ ಇಡೀ ಬೇಹದ್ದಿನ ಪ್ರಪಂಚವು ನಮ್ಮ ಮನೆಯಾಗಿದೆ. ಇದು ಅತಿ ದೊಡ್ಡ ನಾಟಕದ ಮಂಟಪವಾಗಿದೆ. ಈ ಪೂರ್ಣ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆಂದು ತಂದೆ ತಿಳಿದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಈ ಸಮಯದಲ್ಲಿ ದುಃಖಿಗಳಾಗಿದ್ದಾರೆ. ಆದ್ದರಿಂದ ಬಾಬಾ ನಮ್ಮನ್ನು ಈ ಕೊಳಕು ದುಃಖಿ ಪ್ರಪಂಚದಿಂದ ಶಾಂತಿಯ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಶಾಂತಿ ದೇವ ಎಂದು ಬೇಡುತ್ತಾರೆ. ನಾವು ಬೇಹದ್ದಿನ ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ತಂದೆಯು ಬಂದು ನಮಗೆ ಸುಖವನ್ನು ಕೊಡುತ್ತಾರೆ, ಶಾಂತಿಯನ್ನು ಕೊಡುತ್ತಾರೆ. ಬೇರೆ ಯಾರೂ ಸುಖ ಶಾಂತಿಯನ್ನು ಕೊಡುವವರಿಲ್ಲ. ಮನುಷ್ಯರು ತಮೋ ಪ್ರಧಾನ ಆಗಿರುವುದರಿಂದ ಪ್ರಾಣಿ ಮೊದಲಾದವುಗಳೆಲ್ಲವೂ ತಮೋ ಪ್ರಧಾನವಾಗಿದೆ. ಮನುಷ್ಯರು ಸತೋಪ್ರಧಾನವಾಗಿದ್ದಾಗ ಎಲ್ಲರೂ ಸುಖಿಯಾಗಿದ್ದರು. ತಂದೆಯು ಬಂದು ತಿಳಿಸುತ್ತಾರೆ, ಭಗವಂತ ಒಬ್ಬರೇ ಆಗಿದ್ದಾರೆ. ಅವರೇ ಪತಿತ ಪಾವನನೂ ಆಗಿದ್ದಾರೆ. ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಸರ್ವಗುಣ ಸಂಪನ್ನ ಎಂದು ದೇವತೆಗಳ ಮಹಿಮೆಯನ್ನು ಹಾಡುತ್ತಾರೆ. ಈ ರಾವಣ ಎಲ್ಲರಿಗಿಂತ ಹಳೆಯ ಶತ್ರುವಾಗಿದ್ದಾನೆ. ನಾವು ರಾವಣನನ್ನು ಏಕೆ ಸುಡುತ್ತೇವೆಂದು ಸಹ ತಿಳಿದುಕೊಂಡಿಲ್ಲ. ಇವನು ಯಾರು ಎಂಬ ತಿಳುವಳಿಕೆ ಬೇಕಲ್ಲವೇ? ಹಿಯರ್ ನೋ ಇವಿಲ್. ಯಾವ ಮಾತುಗಳಿಂದ ನಿಮಗೆ ಲಾಭವಿಲ್ಲವೋ ಅಂತಹ ಮಾತುಗಳಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಈಗ ನಿಮಗೆ ಶ್ರೀಮತ ಸಿಗುತ್ತದೆ. ವಾಸ್ತವದಲ್ಲಿ ಕಲ್ಪದ ಆಯಸ್ಸು 5,000 ವರ್ಷಗಳಾಗಿವೆ. ಮನುಷ್ಯರು ಸಂಪೂರ್ಣ ಅಜ್ಞಾನದ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ವಾಸ್ತವದಲ್ಲಿ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿಲ್ಲ. ಮುಖ್ಯ 4 ಧರ್ಮಗಳಿವೆ: ದೇವಿ ದೇವತಾ, ಇಸ್ಲಾಮಿ, ಬೌದ್ಧಿ ಹಾಗೂ ಕ್ರಿಶ್ಚಿಯನ್. ಆಹಾ, ನೀವಂತೂ ಸಂಪೂರ್ಣ ಸುಖಿ ಮತ್ತು ವಿಶ್ವದ ಮಾಲೀಕರಾಗುತ್ತೀರಿ. ಆಗ ನಿಮ್ಮ ಬಳಿ ಇರುವ ಪ್ರತಿಯೊಂದು ವಸ್ತುವು ಸುಖದಾಯಿಯಾಗಿರುತ್ತದೆ. ಅಲ್ಲಿ ದುಃಖದಾಯಿ ವಸ್ತುಗಳು ಯಾವುದೂ ಇಲ್ಲ. ತಂದೆಯ ಸಮಾನ ದಯಾಹೃದಯಿ ಆಗಬೇಕು. ಎಲ್ಲರನ್ನು ದುಃಖದಿಂದ ಬಿಡಿಸಿ ಪಾವನ ಮಾಡುವ ಸೇವೆ ಮಾಡಬೇಕು. ಪಾವನರಾಗಲು ಒಬ್ಬ ತಂದೆಯೊಂದಿಗೆ ಬಹಳ ಪ್ರೀತಿಯನ್ನಿಡಬೇಕು. ತಂದೆಯು ತಿಳಿಸುತ್ತಾರೆ, ಯಾರು ಅಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಎಂತಹ ಪರಿಸ್ಥಿತಿಯಲ್ಲಿಯೂ ಅಳಬಾರದು. ಇದು ಎಷ್ಟೊಂದು ಅದ್ಭುತವಾದ ಸೋಲು ಗೆಲುವಿನ ಬೇಹದ್ದಿನ ನಾಟಕವಾಗಿದೆ. ಸ್ವಯಂನ ರಾಜ್ಯದ ಮೂಲಕ ತನ್ನ ಸಖಿಯರಿಗೆ ಸ್ನೇಹಿ ಸಹಯೋಗಿಗಳಾಗುವಂತಹ ಮಾಸ್ಟರ್ ದಾತಾಭವ. ಪರಿವಾರದಲ್ಲಿ ಎಂದೂ ಆದೇಶ ನಡೆಸಬೇಡಿ. ನಿಮ್ಮ ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರ ಇಟ್ಟುಕೊಂಡಾಗ ನಿಮ್ಮ ಎಲ್ಲ ಜೊತೆಗಾರರು ಸಹ ಸ್ನೇಹಿ ಸಹಯೋಗಿಗಳಾಗುತ್ತಾರೆ. ಸ್ವಯಂ ಪ್ರತಿಯೊಬ್ಬ ರಾಜರಿಗೆ ತಮ್ಮ ಸ್ನೇಹದ ಉಡುಗೊರೆಯನ್ನು ಅರ್ಪಿಸುತ್ತಾರೆ. ನೀವು ಸಹ ಸ್ವಯಂನ ಮೇಲೆ ರಾಜ್ಯ ಮಾಡುವಂತಹ ರಾಜ ಆಗಿ ಆಗ ಉಡುಗೊರೆಯನ್ನು ಅರ್ಪಿಸುತ್ತಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.